ಅಲ್ಲ, ಇಲ್ಲಿ ಶಿವಮೊಗ್ಗದಿಂದ ಎಲ್ಲ ಕಡೆ ಎಲ್ಲೆಲ್ಲದವು ಮಕ್ಕಳು, ಅನಾಥಾಶ್ರಮ ಎಲ್ಲ ಹುಡುಕಿ ಬಂದೆ. ಎಲ್ಲ ನನ್ನ ಮಕ್ಕಳು ಕಾಣವಲ್ಲು. ಎಲ್ಲವ್ರು ನನ್ನ ಸುಳ್ಳು ಹೇಳರು, ಏನ್ ಮಾಡ್ಯಾರು, ಎಲ್ಲಿ ಹುಡುಕಕತ್ತೀನಿ, ಎಲ್ಲೂ ಕಾಣವಲ್ರು. ಏನಾಗಿತ್ತು ಏನೋ ಯಪ್ಪ ದೇವ್ರಿ, ನನ್ನ ಮಕ್ಕಳಲ್ಲೂ ಸಿಗ್ಲಪ್ಪ. ಇದ ಕಡೆದು ಎಲ್ಲ ಮುಗೀತು. ಏನ್ ಮಾಡ್ಲ ನಾನು? ನಮ್ಮಮ್ಮನಂತೆಲ್ಲ ಕಳಿಸ್ರಿ. ನಮ್ಮಪ್ಪ ಬೇಕು, ನಮ್ಮಮ್ಮ ಬೇಕು, ನಮಗ ನಾವಿಲ್ಲಿ ಇರಕ್ಕೆ ಒಲ್ವಿ, ನಮ್ಮನ್ನ ಕಳಿಸ್ರಿ. ಕಳಿಸ್ರಿ ಆಂಟಿ, ನಮ್ಮನ್ನ ಇಲ್ಲಿ ಒಲ್ವಿ, ನಾವು ಇರಾಕ. ನಾವು ನಮ್ಮ ಅಮ್ಮ ಅಪ್ಪನಂತೆಲ್ಲ ಹೋಗ್ಬೇಕು. ನಾವು ಒಲ್ವಿ ಇಲ್ಲಿ ಇರಾಕ. ನನ್ನ ಮಕ್ಕಳದನಿ ಅಲ್ಲಿ ಕಾಣಕತ್ತಲ್ಲ, ನನ್ನ ಮಕ್ಕಳು, ಅಯ್ಯೋ ನನ್ನ ಮಕ್ಕಳು. ಅಮ್ಮ ಅಪ್ಪ ಬೇಕು. ಅಯ್ಯೋ ನನ್ನ ಕಣ್ಣಮ್ಮಗಳ, ಅಯ್ಯೋ ನನ್ನ ಮಕ್ಕಳು, ಇವ ನನಗೆ ಎಷ್ಟು ಖುಷಿ ಆಗುತ್ತೆ. ಇವ ನನ್ನ ಮಕ್ಕಳನ್ನ ನೋಡ್ತೀನಿ, ಇವ ಎಷ್ಟು ಬಡವಾಗ್ಬಿಟ್ಟವು, ಹೆಂಗಾಗ್ಬಿಟ್ಟವು, ಎಷ್ಟು ಶ್ರೀಮಂತದಿದ್ರ ಮೆರಿಬೇಕಾ ನನ್ನ ಮಕ್ಕಳು. ಇವತ್ತು ಹಿಂಗ ಅನಾಥವಾಗಿ ಇಳು, ಊಟ ಕೂಳು ನೀರು ಇಲ್ದಂಗೆ ಹೆಂಗಾಗ್ಯಾವ, ಹೆಂಗ ರಾಜಭೋಗ ಅನ್ಭವಿಸ್ಬೇಕ ನನ್ನ ಮಕ್ಕಳು. ಈ ಪರಿಸ್ಥಿತಿ ಒಳಗನು ಅಪ್ಪ ಮಕ್ಕಳೇ ಏನು ಮಾಡ್ಬಿಡ್ರಿ, ಅಂಜಕ್ ಹೋಗ್ಬಿಡ್ರಿ. ನಾ ಬಂದೀನಿ, ನಾನು ನಿಮ್ಮನ್ನ ರಕ್ಷಣೆ ಮಾಡ್ತೀನಿ, ಅಂದ್ಬಿಡ್ರಿ ಮಕ್ಕಳು. ನಾನು ಬಂದಿದ್ದಲ್ಲಿ ಇವಾಗ ಖುಷಿ ಆಯ್ತಾ ನಿಮಗೆ? ಖುಷಿ ಆಯ್ತಾ ನಿಮಗೆ? ಅಮ್ಮ ಬರವಲ್ಲ, ಕರ್ಕೊಂಡು ಹೋಗಕ್ಕ. ಅಪ್ಪನ ಬರವಲ್ಲ, ನಮ್ಮನ್ನ ಇಲ್ಲಿ ಹಾಕ್ಬಿಟ್ಟು ಹೋಗ್ಯಾರ ನಮ್ಮನ್ನ. ಅಪ್ಪ ಅಪ್ಪ ಅಮ್ಮ. ಅಯ್ಯೋ ಮಕ್ಕಳ, ನಾನು ಇಲ್ಲದಿನಲ್ಲ, ಯಾಕೆ ಚಿಂತೆ ಮಾಡ್ತೀರಿ? ನಾನು ನೋಡ್ರಿ, ನಾನು ಕೂಟ ಮಾತಾಡಿ. ನೋಡ್ರಿ ಮಕ್ಕಳ. ಅಯ್ಯೋ ದೇವ್ರಿ, ನಾನು ಈ ಮಕ್ಕಳ ಕಣ್ಣಿ ಕಾಣಲ್ಲ. ನಾನು ಮುಟ್ಟಿದ್ದವ್ರಿಗೆ ಗೊತ್ತಾಗೋಲ್ತು, ನಾನು ಮಾತಾಡತ್ತಿದ್ದವ್ರಿಗೆ ಗೊತ್ತಾಗೋಲ್ತು. ಹೌದಲ್ಲ, ಈ ನನ್ನ ಮಕ್ಕಳು ಇಲ್ಲಿಂದ ನಾನು ಕರ್ಕೊಂಡು ಹೋಗೋಕ್ಕೂ ಆಗಂಗಿಲ್ಲ. ಹೆಂಗೆ ಕರ್ಕೊಂಡು ಹೋಗ್ಲಿ ನಾನು ಏನು ಮಾಡಲಿ? ನಾನೀಗ ಏನು ಮಾಡಲಿ? ಮಾಡ್ತೀನಿ. ಹೆಂಗಾರ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಮಾಡ್ತೀನಿ. ಬಂದೆ ನಿಮ್ಮನ್ನು ಮಾಡ್ತೀನಿ. ಮಕ್ಕ, ನೀವು ಯಾಕೆ ಚಿಂತೆ ಮಾಡಬೇಡ್ರಿ. ನಾನು ನಿಮ್ಮ ಅಪ್ಪನಂತ ನಿಮ್ಮನ್ನು ಸೇರಿಸೋ ಜವಾಬ್ದಾರಿ ನಂದು. ನಾನು ನಿಮ್ಮ ಅಪ್ಪನಂತ ಸೇರಿಸ್ತೀನಿ. ನೀವಿನ ಮ್ಯಾಗಲ್ಲಿ ಆರಾಮಾಗಿರಿ ಅಂತ. ಈ ಕಷ್ಟ ಏನು ಏಳು ಯಾವುದೇ ಇರಂಗಿಲ್ಲ ಮಕ್ಕಳ. ನಿಮ್ಮ ಸಲಗೆ ನಾನು ಇವತ್ತಿಷ್ಟೆಲ್ಲ ಕಷ್ಟಪಟ್ಟೀನಿ. ಆಯ್ತು, ನಿಮ್ಮ ಅಪ್ಪನ ನಿಮ್ಮನ್ನ ಕೂಡಿಸ್ತೀನಿ. ಈಗ ಹೋಗಿ ನಿಮ್ಮ ಅಪ್ಪನ ಕಳಿಸ್ತೀನಿ ಇಲ್ಲಿ. ಇಲ್ಲಾಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಏನಾರು ಒಂದು ದಾರಿ ಮಾಡ್ತೀನಿ. ನಿಮ್ಮನ್ನ ಇಲ್ಲಿಂದ ಮೊದಲು ಬಿಡುಗಡೆ ಮಾಡ್ತಪ್ಪ. ಈಗ ಆರಾಮಿರಿ ಅಂತ ನಿಮ್ಮ ಸಲಗೆ ನಾನು ಜೀವನ ಇಟ್ಕೊಂಡಿರೋದು. ನಿಮ್ಮ ಅಪ್ಪನ ಪ್ರೀತಿನಾದ್ರೂ ಸಿಗಲಿ, ನನ್ನ ಪ್ರೀತಿ ಲೆಕ್ಕರಿಲ್ಲ. ಅಪ್ಪನ ಕೊಟ್ಟಾಗಾದ್ರೂ ಚಂದ ಜೀವನ ಮಾಡ್ರಿ. ಬರ್ತೀನಪ್ಪ, ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ಅಮ್ಮ ಅಪ್ಪ. ಎಲ್ಲರೆಲ್ಲದರಿ ಬರೀಲಿ. ಎಲ್ಲರೂ ಸಾಲ್ಕ ನಿಂದರಿ. ನಿಮ್ಮೆಲ್ಲರ ರಕ್ತ ಕುಡಿತೀನಿ. ಇವತ್ತು ನಿಮ್ಮನ್ನೆಲ್ಲರನ್ನ ಸಾಯಿಸಿ ಸಮಾಧಿ ಮಾಡ್ತೀನಿ. ಯಾಕೆ ವರಾಣಿ? ಅಲ್ಲ, ನಿನ್ ಮಕ್ಕಳ ಜಗನ ಹೇಳಿವಿ, ಎಲ್ಲ ಹೇಳ್ತಿಲ್ಲ. ಈಗ ಯಾಕೋ ನಮ್ಮನ್ ಕೊಲ್ತಿದ್ದಿ? ನಮ್ಮನ್ ಬಿಟ್ಬಿಡವ, ನಮ್ಮ ತಪ್ಪಾಗೈತೆ ಅಂತ ಒಪ್ಕೊಂಡಿವಲ್ಲ. ಇನ್ನಿಂತ ಹೊಸ್ತಿನ ಕೆಲಸ ಮಾಡಂಗಿಲ್ಲ. ಹೇಳ್ಬಿಡು, ಏನ್ ಮಾಡ್ಬೇಕು, ಇನ್ನ ಮಾಡ್ತೀವಿ. ಅದು ನಮ್ಮನ್ ಕೊಲ್ಬಿಡವ. ಇವ ನಿಮ್ ಕಾಲ್ಬೋತೀನಿ, ಕೊಲ್ಬಿಡವ. ನಾನು ನಿಮ್ಮನ್ನ ಉಳಿಸ್ಬೇಕಾ? ಯಾವ ಕಾರಣ ಕಳಿಸ್ಬೇಕು? ನನ್ನ ಮಕ್ಕಳಲ್ಲಿ ಎಷ್ಟು ಕಷ್ಟ ಅನ್ಭವಿಸಕತ್ತಾರ ಗೊತ್ತಾ? ಹೆಂಗ ನನ್ನ ಮಕ್ಕಳು ಕಣ್ಣೀರ್ನೇ ಕೈ ತೊಳಕತ್ತ ಗೊತ್ತಾ? ಒಂದು ನೀವು ಅಲ್ಲಿ ಬಿಟ್ಟು ಬಂದಾಗಿಂದ ಅವ್ವ ಅಪ್ಪ ಅಂತ ನಮ್ಮ ಕಣ್ಣೀರ್ನೇ ಕೈ ತೊಳಕತ್ತ ನನ್ನ ಮಕ್ಕಳು. ನನ್ನ ಕಳ್ಳು ಕಿತ್ತು ಬಂದು ಎಂಥ ಕರ್ಮಗೇಡಿಗಳಿದ್ದೀರಿ, ಎಂಥ ನೀಚರಿದ್ದೀರಿ. ಎಷ್ಟು ಹಸು ಕೂಸು ಕಂದಮ್ಗಳನ್ನ ಅಲ್ಲಿ ಹೋಗಿ ಬಿಟ್ಟು ಬರಕ್ಕೆ ಹೆಂಗ್ ಮನ್ಸು ಬಂದೈತೆ? ಅನಾಥ ಅಂತೇಳಿ ನನ್ನ ಮಕ್ಕಳು ಬೆಳೆಯಕತ್ತವು. ನನಗೆ ಎಷ್ಟು ನೋವಾಗಕ್ಕಿಲ್ಲ, ನನಗೆ ಎಷ್ಟು ತ್ರಾಸತ್ತೆ. ಇಷ್ಟೆಲ್ಲ ಆಸ್ತಿ ಐಶ್ವರ್ಯ ಆಡಂಬರ ಎಲ್ಲ ಇದ್ದು ನನ್ನ ರಕ್ತ ಮಾಂಸ ಹಂಚ್ಕೊಂಡು ನನ್ನ ಮಕ್ಕಳು, ನಮ್ಮಪ್ಪ ನಮ್ಮವ್ವ ನನ್ನ ಸಲುವಾಗಿ ಗಳಿಸಿಟ್ಟಿದ್ದು ನನ್ನ ಮಕ್ಕಳು ಅನ್ಭವಿಸ್ಬೇಕಾಗಿರೋ ಆಸ್ತಿನ ನನ್ನ ಮಕ್ಕಳನ್ನ ಬೀದಿ ಪಾಲ್ ಮಾಡಿ, ನನ್ನ ಹೆಣ ಮಾಡಿ ನೀವು ಅನ್ಭವಿಸಕ್ಕಂತಂದು ಇಷ್ಟು ನಿಮ್ಮ ಸ್ವಾರ್ಥಕ್ಕೆ ಮಾಡಲ್ಲ. ನಿಮ್ಮನ್ನು ಬಿಡ್ತೀನಿ ನಾನು, ನಿಮ್ಮನ್ನು ಮಾತ್ರ ಬಿಡಂಗಿಲ್ಲ. ನಿಮ್ಮನ್ನು ಒಬ್ಬೊಬ್ಬರನ್ನ ರೊಂಡ ಚೆಂಡಾಡ್ಬಿಡ್ತೀನಿ ನಿಮ್ಮನ್ನ. ರಾಣಿ ಬೇಡವಾ ರಾಣಿ, ಬೇಡ. ಏನ್ ಮಾಡ್ಬೇಕೇಳು? ಇನ್ನ ಏನ್ ಮಾಡ್ಬೇಕೇಳು ಮಾಡ್ತೀವಿ. ನಮ್ಮನ್ನು ಕೊಲ್ಬೇಡ. ನಿಮ್ಮನ್ನು ಕೊಲ್ಬಾರ್ದಿಲ್ಲ. ನಿಮ್ಮನ್ನು ಕೊಲ್ಬಾರ್ದಂದ್ರೆ ಕರೀರಿ, ನನ್ನ ಗಂಡನ ಕರೆದ ಸತ್ಯಾಂಶ ಎಲ್ಲ ಹೇಳ್ರಿ. ಈ ನನ್ನ ಮಕ್ಕಳು ಅಲ್ಲದವಲ್ಲ ಅದನ್ನು ಹೇಳ್ರಿ. ಈಗ ನಾನು ಇಲ್ಲಿ ನಿಂತಿನಲ್ಲ ಅದನ್ನು ಹೇಳ್ಬೇಕು. ಏನ್ ಹೇಳಕತ್ತಿ? ಇವ ನಮ್ಮ ಅಣ್ಣಗೆ ನಾವು ಹಿಂಗ ದ್ರೋಹ ಮಾಡಿವಿ, ಹಿಂಗೆಲ್ಲ ಮಾಡಿವಿ ಅಂತ ಗೊತ್ತಾದ್ರೆ ಅದು ನಮ್ಮ ಬಗ್ಗೆ ಏನು ತಿಳ್ಕೊಳಂಗಿಲ್ಲ. ತಿಳ್ಕೊಳ್ಳೋದು ತೆಟಿಕಲಿ ನಮಗೆ ಏನು ಮಾಡಕ್ಕಿಲ್ಲ. ಅಲ್ಲ ನಮ್ಗೆ ಮರ್ಯಾದೆ ಮಾನ ಅದ್ರ ಮುಂದೆ ನಾವು ಎಷ್ಟು ಕೀಳಕ್ಕೆ ಕಾಣ್ತೀವಿ. ಯಪ್ಪ, ನಾನಿಂದಾಗಲ್ಲ. ಅಯ್ಯೋ, ನಾನು ಹಿಂಗೆ ಮಾಡೀನಿ ಅಂದ್ರೆ ನನ್ನ ಮಾಮ ಹೆಂಗಾಗಂಗಿಲ್ಲ. ನಾನು ಹೇಳಲ್ಲ. ಹಡಕ್ ತಾಯಾಗಿ ಮಗನ ಜೀವನ ಹಾಳು ಮಾಡೀನಿ, ಮೊಮ್ಮಕ್ಕಳನ್ನ ಈ ನಮ್ನಿ ಮಾಡೀನಿ ಅಂದ್ರೆ ನನ್ನ ಮಗ ನನ್ನ ಬಗ್ಗೆ ಎಷ್ಟು ಬೇಷ ಉಟ್ಕೊಂಡು ನಾನು ಸತ್ತು ಮಣ್ಣಾಗಿ ಹೋದ್ರೂ ನನ್ನ ಕ್ಷಮಿಸಲ್ಲ. ನನಗಿಷ್ಟು ಯಪ್ಪ ಅದನ್ನ ನೆನೆಸ್ಕೊಂಡ್ರೆ ಈಗ ತೆಗೆದ್ಬಿಡು ನನ್ನ ಜೀವನ. ನನ್ನ ಸತ್ರು ಚಿಂತಿಲ್ಲ. ಆದ್ರೆ ಮಗನ ಮುಂದೆ ಈ ನಮ್ನಿ ಕೀಳಾಗಿ ಈ ನಮ್ನಿ ಅದನ್ನ ಮುಂದೆ ನಾನು ಇಷ್ಟು ಬರ್ತಿ ತುತು ನಾನು ಮಾಡಿದ ಪಾಪ ಏನಂತ ನನಗೆ ಈಗ ಅನ್ಸಕತ್ತೈತಿ. ನನ್ನ ಮಗನ ಮುಂದೆ ನನಗೆ ಈ ನಮ್ನಿ ಹೀನಾಯವಾಗಿ ಕಾಣೋದು ಯಾವ ತಾಯಿಗೂ ಬೇಡ. ಬೇಡ, ನಾನೀಗ ಕೊಂದ್ಬಿಡು. ಆದ್ರೆ ನಾನು ನನ್ನ ಮಗನ ಮುಂದೆ ಹಿಂಗೆಲ್ಲ ಹೇಳಿ ನನ್ನ ಮಗ ಈ ಸತ್ಯ ಗೊತ್ತಾಗಿ ನನ್ನ ಮಗ ನೋಡೋ ದೃಷ್ಟಿಯೊಳಗೆ ನಾನು ಹೆಂಗೆ ಕಾಣ್ತೀನಿ ಆತ ನಾನು ಹೆಂಗೆ ನೋಡ್ತಾನೆ. ನನಗೆ ಅದು ನೆನೆಸ್ಕೊಂಡು ನನಗೆ ಈಗ ಜೀವ ಇಲ್ಲೇ ಭೂಮಿ ಬಾಯ್ಬಿಟ್ಟು ಇಲ್ಲೇ ಜೀವ ಹೋಗ್ಲಿ ಅನ್ಸತೈತಿ. ತಪ್ಪು ಮಾಡೀನಿ. ಆ ತಪ್ಪು ಮಾಡೋ ಮುಂದೆ ನನಗೆ ಅರಿವೇ ಆಗಲಿಲ್ಲ ಇದೆಲ್ಲ. ಈಗ ನನಗೆ ಈ ಕ್ಷಣ ನೆನೆಸ್ಕೊಂಡ್ರೆ ಯಪ್ಪ ಯಾಕಾರ ನಾ ಬದುಕಿ ನನಗಾಗೈತಿ. ಮಾಡಿದ ತಪ್ಪು ಎಂಥ ದೊಡ್ಡದು ನನಗಾಗೈತಿ. ನನ್ನ ಕ್ಷಮಿಸ್ಬಿಡು ರಾಣಿ. ನಿಜವಾಗೂ ನಾನು ಮಾಡೋ ದೊಡ್ಡ ತಪ್ಪು ಮಾಡೀನಿ. ನನ್ನ ಮಗನ ಮುಂದೆ ನಾನು ನಿಲ್ಲ.
ಎಲ್ಲ ಯೋಗ್ಯತೆ ಅಲ್ಲ ಅದನ್ನ ನೋಡೋ ದೃಷ್ಟಿ ಒಳಗೆ ನಾನು ಬದುಕಿರಂಗಿಲ್ಲ ನಾನು ಇಲ್ಲೇ ಸಾಯಿಸ್ಬಿಡು, ನಾನು ಬದುಕಿಸಕ್ಕೋಗ್ಬಿಡು, ನಿಜವಾಗ ನಾನು ಇಲ್ಲೇ ಸಾಯಿಸ್ಬಿಡು. ಹೌದೌದು ರಾಣಿ, ನಾನು ಅಷ್ಟೇ. ನನ್ನ ಅಲ್ಲಿ ಬಡತನ ಪರಿಸ್ಥಿತಿ ಒಳಗಿದ್ದನ್ನ ಕರ್ಕೊಂಬಂದು ಇಷ್ಟೆಲ್ಲ ಮಾಡಿ ಅಂತರು ನಮ್ಮ ಅಕ್ಕ ನಮ್ಮ ಅವ್ವ ಎಲ್ಲ ಒಳ್ಳೆದಲ್ಲ ಅಂತ ನಾವ್ ಹಿಂಗೆ ಮಾಡಿ ಅವ್ರ ಮಗಳಿಗೆ ಒಂದು ಜೀವನ ಕೊಡೋಕಂದ್ರೆ ಅವರೇ ನನ್ನ ತಿನ್ಕೊಂಡು ನನ್ನ ಮಕ್ಕಳನ್ನ ಬೀದಿ ಪಾಲ್ ಮಾಡಿದಲ್ಲ ಅಂತ ಅಂದು ನಮ್ಮ ತಮ್ಮ ನಾನು ಎಷ್ಟು ಕೇಳೋದು ನೋಡಂಗಿಲ್ಲ. ಇಲ್ಲ 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 ನನ್ನಿಂದಾಗಲ್ಲ, ಆ ಒಂದು ಕ್ಷಣ ನೆನೆಸ್ಕೊಂಡು ನನ್ನಿಂದಾಗಲ್ಲ. ಬೇಡ, ನಾ ಹೇಳಲ್ಲ. ರಾಣಿ, ಇದು ಒಂದ್ಬಿಟ್ಟು ಬೇರೆ ಯಾವ್ದಾರು ಹೇಳುವ, ಇದು ಒಂದ್ಬಿಟ್ಟು ಬೇರೆ ಯಾವ್ದಾರು ಹೇಳೋ ಮಾಡ್ತೀವಿ. ಆದ್ರೆ ಇದಾಗಲ್ಲ. ಅದು ನಮ್ಮನ್ನ ಕ್ಷಮಿಸ್ತಾನೋ ಕೊಲ್ತಾನೋ ಅದು ಬೇರೆ ಮಾತು, ಇಲ್ಲ ನೀನು ಕೊಲ್ತೀವೋ ಬಿಡು ಅದು ಬೇರೆ ಮಾತು. ಆದ್ರೆ ಆ ಒಂದು ಅದನ್ನ ನೋಡ ಅಪ್ಪ, ನಮ್ಮನ್ನು ಯಾವ ದೃಷ್ಟಿలో ನೋಡ್ಬೋದು, ಅದು ನಮ್ಮನ್ನು ಎಷ್ಟು ಚಿಚಿ ನಾವು ಎಂಥ ತಪ್ಪು ಮಾಡಿವಂತ ಈ ನಮಗೆ ಮನವರಿಕೆ ಆಗತೈತಿ. ದುಪ್ಪ ಅದನ್ನ ಜೀವನ ಹಾಳು ಮಾಡಿ ನಾವು ಅಪರಾಧ ಸ್ಥಾನದಾಗ ಅದನ್ನ ಮುಂದೆ ನಿಂತಾಗ ನಮ್ಮನ್ನ ಕಣ್ಣಿನೊಳಗೆ ನಮ್ಮನ್ನು ಯಾವ ದೃಷ್ಟಿಯೊಳಗೆ ನೋಡ್ತಾನೆ. ನನ್ನೆಲ್ಲ ಈ ಪಾಪಿ ಹೊಡಿಗಳು ನನ್ನ ಮಕ್ಕಳನ್ನ ನಾತ್ ಮಾಡಿದ್ರು, ನನ್ನ ತಿನ್ಕೊಂಡು ಹೆಂಗಾರ ಕೊಲ್ಲಕ್ಕೆ ಮನ್ಸು ಬಂದಿತ್ತು. ಎಷ್ಟು ಕಟೂರಲ್ಲ, ನಾನು ಇಂಥ ಕಟ್ಟಕರು ಕೊಟ್ಟಾಗ ಇಷ್ಟು ಜೀವನ ಮಾಡಿದ್ದೆ ನಾನು ಅಂತಂದು ಅದನ್ನ ನಿಮ್ಗೆ ಎಷ್ಟು ನಮ್ಮನ್ನು ಇದು ಮಾಡೋಕ್ಕಿಲ್ಲ. ಇಲ್ಲ ತಪ್ಪತ್ತು ಇದು ಒಂದ್ಬಿಟ್ಟು ಬೇರೆ ಹೇಳ್ರಾಣಿ, ಇದು ಒಂದ್ಬಿಟ್ಟು ಹೇಳುವ ಬೇಕಿದ್ರೆ. ನಿಮ್ಮ ನಾಚಿಗೇಡಿಗಳ ಮಾನ ಮರ್ಯಾದೆ ಅಂತ ನಿಮಗೆ ಕೊಲ್ಲ ಮುಂದೆ ಒಬ್ಬರ ಜೀವನ ಹಾಳು ಮಾಡಿ ಒಬ್ಬ ಹಸು ಕೂಸು ಕಂದಮ್ಗಳನ್ನ ತಗೊಂಡು ಅನಾಥರನ್ನ ಮಾಡಿ ಇಷ್ಟೆಲ್ಲ ಮಾಡ ಮುಂದಿದ್ದ ಧೈರ್ಯ, ಇಷ್ಟೆಲ್ಲ ಮಾಡ ಮುಂದಿದ್ದ ಸಾಧನೆ ಹೆಮ್ಮೆ ಇವಾಗ ನಿಮಗೆ ಪಶ್ಚಾತ್ತಾಪದ ಪ್ರಾಯಶ್ಚಿತ್ತ ಆಗತ್ತೆ. ನಿಮಗೂ ಮಾನ ಮರ್ಯಾದೆ ನಾಚಿಗೆ ಐತೆ. ಮಾನಗೆಟ್ಟುಗಳ ನಿಮ್ಮ ಮಾನಗೆಡಿಗಳ ನಿಮಗೆ ಮಾನ ಮರ್ಯಾದೆ ಬೇರೆ ಕೇಳು ನಾಯಿಗಳ ತಂದು ಬೈಯವ ರಾಣಿ, ಬೈ ನಿಜ ನಮ್ಮಂತ ಪಾಪಿಗಿಡಗಳು ಜಗತ್ತೇ ಮತ್ತೆಲ್ಲಿ ಇರಬಾರ್ದು. ನಿಜ, ಅದಕ್ಕೆ ನಾವು ತಿನ್ನ ಅನ್ನೆಲ್ಲ ಹುಳ ಹಾಕತೈತಿ. ಪಾಪಿಗಿಡಗಳು ಇದ್ದಕ್ಕೆ ನಾವು ಭೂಮಿ ಬಿರ್ತಿಲ್ಲೇ ಸಾಯ್ಬೇಕು ಅನ್ಸಾಗತೈತಿ. ನಾವು ಅಂತ ಪಾಪ ಮಾಡೋದಕ್ಕೆ ಇನ್ನು ಮುಂದೆ 7 ಜನ್ಮಕ್ಕೂ ನಮ್ಮ ಮಕ್ಕಳಾಗ್ತಾವಿಲ್ಲ. ಮತ್ತೆ ನಮಗೆ ಸ್ವಸ್ಥರು ಸಿಗ್ತಾರಿಲ್ಲ ಗೊತ್ತಿಲ್ಲ. 7 ಜನ್ಮಕ್ಕಲ್ಲ, ಸಾಯೋವರೆಗೂ ನಮ್ಮ ಸಾವು ಎಂಥ ರೀತಿಯಿಂದ ಸಾವು ಇರುತ್ತೋ ಗೊತ್ತಿಲ್ಲ. ಎಷ್ಟು ವಕ ವನವನ ಅಂತಂದು ಎಷ್ಟು ಒದ್ದಾಡಿ ಎಲ್ಲಿ ಹುಳ ಬಿದ್ದು ಸಾಯ್ತೀವೋ ಗೊತ್ತಿಲ್ಲ. ಒಂದು ಜೀವ ಅಲಾಲನ್ಸಿ 2 ಮಕ್ಕಳು ಹಸು ಕೂಸನ್ನ ಕಣ್ಣೀರು ಹಾಕಿಸಿ ಎಷ್ಟು ನೋವು ಕೊಟ್ಟು ಎಷ್ಟು ಜೀವ ಅಲ್ಲಲ್ ಮಾಡಿಸಿ ನಮ್ಮ ಸ್ವಾರ್ಥಕ್ಕೆ ಇನ್ನೊಂದು ಜೀವ ಬಲಿ ಕೊಟ್ಟು ಇಷ್ಟೆಲ್ಲ ಪಾಪ ಮಾಡಿದ್ ನಮಗೆ ನಾವು ಸಾಯೋ ಕಾಲಕ್ಕೆ ಅದೆಂಥ ಕರ್ಮ ಅನುಭವಿಸಿ ಅದೆಂಥ ನರಕ ಅನುಭವಿಸಿ ಸಾಯ್ತೀವೋ ಗೊತ್ತಿಲ್ಲ. ನಿಜ ನಾವು ಮಾಡಿದ ತಪ್ಪು ಭಾಳ ದೊಡ್ಡದ. ಇವಾಗ ನಮ್ಮನ್ನು ಕೊಂದ್ಬಿಡು, ರಕ್ತ ಕೊಡೋದ್ಕೊಂಡು ಹಂಗ ಕೊಲ್ಬೇಡ, ಹಿಂಸೆ ಕೊಟ್ಟು ಕೊಲ್ಲು ನಮ್ಮನ್ನು. ಆದ್ರೆ ಮಾತ್ರ ಬಿಡಬೇಡ ರಾಣಿ, ಅದು ನನ್ನ ಮಗನ ಮುಂದೆ ನಾನು ನಿಲ್ಲಿಸ್ಬೇಡ, ಬಿಡಬೇಡ. ನನಗದೆಲ್ಲ ಗೊತ್ತಿಲ್ಲ. ನಿಮ್ಮ ಈ ಎಲ್ಲ ಕತೆ ಪುರಾಣ ಕೇಳುವಷ್ಟು ನಾನು ತಾಳ್ಮೆನ ಉಳಿದಿಲ್ಲ ನನ್ನ ಜೀವನದಾಗ. ನಾನು ಅಷ್ಟು ಉಳಿಸ್ಕೊಳ್ಳೋಕ್ಕೂ ನಾನು ಇಷ್ಟಪಡಲ್ಲ. ಕರೀರಿ, ಹೋಗಿ ನನ್ನ ಗಂಡನ ಕರ್ಕೊಂಬಂದೆಲ್ಲ ಸತ್ಯ ಹೇಳಿದ್ರಿ ಚಲೋ ಆತು. ಇಲ್ಲ ಅಂದ್ರೆ ನನ್ನ ಉಗ್ರ ರೂಪ ನೋಡ್ಬೇಕಾಗತ್ತಾ? ರಾಣಿ, ನಾ ಕರಿತೀನಿ. ಅವ್ರಿಗೆ ಯಾರಿಗೂ ಮಕ್ಕಳ ಇಲ್ಲಕ್ರಿಲ್ಲ. ತಪ್ಪಿಗೆ ಪ್ರಾಯಶ್ಚಿತ್ತ ಯಾವ ರೀತಿ ಅಂತ ದೇವ್ರು ಬರ್ದೈತಾನ. ಹಂಗೆ ನಾ ಮಾಡಿದ ಪಾಪಕ್ಕೆ ಹಿಂಗೆ ಅನ್ಭವಿಸ್ಬೇಕು. ಮತ್ತೆ ಪ್ರಾಯಶ್ಚಿತ್ತ ಆಗಬೇಕು. ನಾವು ಒಂದು ತಪ್ಪತ್ತಂತ ಕಾಲದ ಕ್ಷಮೆ ಕೇಳ್ತೀವಿ, ಅತ್ತ ಕ್ಷಮಿಸ್ತೀವಿ ಬಿಡ್ಲಿ. ಆದ್ರೆ ನಾವು ಅನ್ಭವಿಸ್ಬೇಕು. ಮಾಡಿದ ತಪ್ಪಿಗೆ ಶಿಕ್ಷೆ ಅನ್ಭವಿಸ್ಲೇಬೇಕು. ನಾವು ನಮ್ಮನ್ನು ಜೈಲಿಗೆ ಆದ್ರೂ ಹಾಕ್ಲಿ, ನಮ್ಮ ಮಾವು ಇಲ್ಲ ನಮ್ಮನ್ನು ಇಲ್ಲೇ ಕೊಂದ್ರೆ ಹಾಕ್ಲಿ. ನಾನು ಎಲ್ಲದಕ್ಕೆ ಸಜ್ಜಾಗೀನಿ. ಯಾಕಂದ್ರೆ ನನ್ನಂತ ಹೊಲಸ್ತಿನ ಕೆಲಸ ಬೇರೆ ಯಾವ ಹೆಣ್ಮಕ್ಳು ಮಾಡಬಾರ್ದು. ಅಲ್ಲ, ಒಂದು ಸಂಸಾರ ಒಬ್ಬ ಗಂಡ ಒಬ್ಬ ಹೆಂಡತಿ ಒಬ್ಬ ಗಂಡ ಮುದ್ದಾದ 2 ಮಕ್ಳು ಹುಟ್ಟಿ ಅವ್ರ ಜೀವನ ಅಚ್ಚುಕಟ್ಟಾಗಿ ನಡೆದ ಹೊತ್ನಾಗ ನಾನು ನನ್ನ ಸ್ವಾರ್ಥಕ್ಕೆ ನಿಮ್ಮನ್ನೆಲ್ಲ ಅಗಲಿಸಿ, ನಿಮ್ಮನ್ನೆಲ್ಲ ಹಾಳು ಮಾಡಿ, ನಿಮ್ಮ ಸಂಸಾರ ಅಗಲಿಸಿ ನಾನು ಪ್ರವೇಶ ಮಾಡಿ ನಿನ್ನ ಕೊಂದು ನನ್ನ ಸ್ವಾರ್ಥಕ್ಕೆ ಇಷ್ಟೆಲ್ಲ ಮಾಡ್ಕೊಂಡಲ್ಲ. ನನ್ನಂತ ಪಾಪಿ ಈ ಜಗತ್ತಿನಾಗ ಬೇರೆ ಯಾರು ಆಗಬಾರ್ದು, ಬೇರೆ ಯಾರು ಇರಬಾರ್ದು. ನಾನೇ ಒಂದು ಪಾಠ ಆಗಬೇಕು ಎಲ್ಲರಿಗೂ. ಇಂಥ ಕೆಟ್ಟ ಕೆಲಸ ಮಾಡಿದ್ರೆ ಏನು ಅಂತಂದು ಜನ ನೋಡಿ ಇನ್ಯಾರೂ ಇಂಥ ತಪ್ಪು ಮಾಡಬಾರ್ದು. ಒಬ್ಬರು ಮುದ್ದಾದ ಸಂಸಾರ ಗಂಡ ಹೆಂಡತಿ ನೆಮ್ಮದಿಲಿಂತ ಇರ್ತಾರ. ಅವ್ರ ಜೀವನದಾಗ ಇನ್ನೊಂದು ಹೆಣ್ಣಾಗ್ಲಿ ಇನ್ನೊಂದು ಗಂಡ ಆಗಲಿ ಪ್ರವೇಶ ಮಾಡಿ ಅವ್ರ ಸಂಸಾರ ಹಾಳು ಮಾಡಿ ಅವ್ರ ಜೀವನದೊಳಗೆ ಅಲ್ಲೋಲ ಕಲ್ಲೋಲ ಎಬಿಸಿ ಅವ್ರಿಗೆ ಕಣ್ಣೀರ ಕಾರಣ ಆಗಿ ಅವ್ರ ಸಂಸಾರ ಹಾಳು ಮಾಡಿದ್ರೆ ಮುಂದೆ ನಾವೇನು ಸುಖದಿಂದ ಇರಕ್ಕಾಗತ್ತಾ? ದೇವರು ಅವ್ರಿಗೆ ಇಟ್ಟಿದ್ದೇನೆ ನಮಗೆ ಅದ್ರ ದುಪ್ಪಟ್ಟಿರ್ತಾನೆ. ಅದರ 10 ಪಟ್ಟು ನಾವು ನೋವು ಸಂಕಟ ಅನುಭವಿಸಂಗಿಡ್ತಾನೆ. ನಾವು ನೆಮ್ಮದಿಲಿಂತ ಇರೋಕ್ಕಾಗಲ್ಲ ಅನ್ನೋದಕ್ಕೆ ನಾನು ಸಾಕ್ಷಿ ಆಗ್ಬೇಕು. ನಾನೇ ಎಲ್ಲರಿಗೂ ಪಾಠ ಆಗ್ಬೇಕು. ನಾನು ಕರ್ಕೊಂಬರ್ತೀನಿ ಮಾವನ. ನನ್ನ ತಪ್ಪಿಗೆ ನನ್ನ ಪ್ರಾಯಶ್ಚಿತ್ತಕ್ಕೆ ಮಾವನ ಇಲ್ಲೇ ಕಡೆ ತುಂಡು ಮಾಡಿ ಹಿಡಿಗೆ ತುಂಬಲಿ. ಅದಕ್ಕೂ ನಾನು ಅಂಜೋದಿಲ್ಲ. ನನಗೆ ಏನು ಶಿಕ್ಷೆ ಆಗುತ್ತಾ ಅಲ್ಲಿ ಮಾಡಿದ್ದ ತಪ್ಪು ಹೊಲಸ್ತಿನ ಕೆಲಸ ಮಾಡಿ. ನನಗೊಂದು ಜೀವನ ಇತ್ತು. ನಾನು ಬೇರೆ ಗಂಡನ ಮಾಡ್ಕೋಬೇಕು. ನನಗೂ ಬೇಕಾದಂಥ ಚಂದ ಬೇಕಾದ ಶ್ರೀಮಂತರು ಚಲೋ ಹುಡುಗ ಎಂತ ಬೇಕಾದ್ರೆ ಸಿಕ್ತಿದ್ರು. ನಮ್ಮ ಮಾವ ನನಗೆ ಇಂಥ ಮನೆಯೊಳಗೆ ಕೊಡ್ತಿದ್ದೆ ಇಲ್ಲ, ಚಲೋ ಅಂತ ನೋಡಿ ನಾನು ಮದುವೆ ಮಾಡಿ ಕಳಿಸ್ತಿದ್ದೆ. ಆದರೆ ನಾನು ದುರಾಸೆ ಪಟ್ಟು ನಿನ್ನ ಜೀವನ ಹಾಳು ಮಾಡಿದೆ. ಆಸೆಗೆ ಮಿತಿ ಇಲ್ಲ ಅಂತಾರೆ. ಆಸೆ ಪಟ್ಟದ್ರಿಂದ ಬೆನ್ನು ಹತ್ಕೊಂಡು ಹೋದ್ರೆ ಬಿಸಿಲು ಹೋದ್ರೆ ಬೆನ್ನು ಹತ್ತಿದ್ರೆ ಸಿಗೋದು ಏನೂ ಇಲ್ಲ. ಹಂಗೆ ನಾನು ಬಿಸಿಲು ಹೋದ್ರೆ ಬೆನ್ನು ಹತ್ಕೊಂಡು ಹೋದೆ. ಆಸೆ ಪಟ್ಟದ್ದು ಬೇಕು ಅಂತ ಹಠ ಹಿಡಿದೆ. ಆ ಆಸೆ ಪಟ್ಟದ್ದು ಸಿಗಬೇಕು ಅನ್ನೋ ಸಲುವಾಗಿ ಯಾರ ಜೀವನ ತೆಗೆದ್ರೂ ಚಿಂತಿಲ್ಲ. ನಾನು ಅನ್ಕೊಳ್ಳೋದಾಗಬೇಕು, ನಾ ಪಡ್ಕೋಬೇಕು ಅಂತಂದು ಜೀವನ ಕಳೆಯಷ್ಟು ಮಟ್ಟಿಗೆ ಕ್ರೂರಿ ಆದೆ. ಆದರೆ ನನಗೇನು ಸಿಕ್ತು? ಕ್ರೂರತನ ಸಿಕ್ತು. ಅದ ನಾನು ಒಳ್ಳೆಕ್ಕಾಗಿ ನಿನ್ನ ಸಂಸಾರಕ್ಕೆ ನೀನು ಕೊಟ್ಟ ನೀನು ಚಂದಾಗಿದ್ದು ನಾನು ಒಂದು ಸಂಸಾರ ಕಟ್ಕೊಂಡು ನನಗೂ ಗಂಡ ಮಕ್ಕಳು ಮರಿ ಅನ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದರೆ ನಾನು ಹಂಗೆ ಮಾಡಲಿಲ್ಲ.
ಹಂಗೆ ಮಾಡಲೇ ಇಲ್ಲ ನಾನು. ನನಗೆ ಅದು ಯಾವುದು ನನಗೆ ತಲೆಯಾಗಿ ಬಂದರೂ ಅದಕ್ಕೆ ಲಕ್ಷಣೇ ಕೊಡಲಿಲ್ಲ. ಯಾಕಂದ್ರೆ ನನ್ನ ತಲೆ ಒಂದು ಹಮ್ಮು, ಒಂದು ಬೇಷ, ಅದು ಪಡ್ಕೊಳ್ಬೇಕು ಅನ್ನೋ ಒಂದು ಸಿಟ್ಟು ಇದು ನನ್ನ ತಲೆ ಭಾಳ ಇತ್ತು. ಹಾಗಾಗಿ ನನ್ನ ಆ ಸಿಟ್ಟು, ಆ ಅಸೂಯೆ ಇದಕ್ಕೆ ಬೆನ್ನತ್ತಿ ನಾನು ಇವತ್ತು ಏನು ಕಾಣಲಾರ್ದಂಗೆ ಆದೆ. ಇನ್ನು ನನ್ನ ಜೀವ ಹಾಳು ಮಾಡಿದೆ. ನನ್ನ ಜೀವನಕ್ಕೂ ಅತಂತ್ರ ನನ್ನ ಜೀವನ ಮುಂದೆ ಸುಧಾರಿಸ್ತೈತೆ ಇಲ್ಲ. ನನ್ನ ಜೀವನದಾಗಿ ಕೊರೋ ಸಾಯೋಗ್ಬಿಟ್ಟೆ. ನಾಳೆ ಮದುವೆ ಮಾಡ್ಕೊಳ್ಳಿ, ಮಕ್ಕಳಾಗಲಿ, ಇನ್ನೊಂದಾಗಲಿ, ಆದರೆ ನಾನು ನೆಮ್ಮದಿಯಿಂದ ಇರೋಕ್ಕೂ ಆಗಿಲ್ಲ. ಅದು ಯಾವತ್ತೂ ನೆಮ್ಮದಿಯಿಂದ ಇರೋಕೆ ಆ ದೇವರು ಬಿಡಂಗೂ ಇಲ್ಲ. ನಾನು ಅನುಭವಿಸಿದ್ದು ಇನ್ನು ಮುಂದೆ ಜಾಸ್ತಿನೇ ಆಗೋ ಹೊರತು ಕಮ್ಮಿ ಆಗಂಗಿಲ್ಲ. ನನಗೆ ಗೊತ್ತಾಯ್ತು, ನನ್ನ ಜೀವನ ಭಾಳ ಪಾಠ ಕಲಿಸ್ತು. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತನೂ ಇಲ್ಲ. ಅದಕ್ಕೆ ಎಷ್ಟು ಶಿಕ್ಷೆ ಕೊಟ್ಟರು ಕಮ್ಮಿನೇ. ನಾನು ಕರ್ಕೊಂಬರ್ತೀನಿ ರಾಣಿ, ನಾವು ಕರ್ಕೊಂಬರ್ತೀನಿ. ಹೌದವ ರಾಣಿ, ಹೌದು. ಆಕೆ ಮಾತಾಡಿದ ಮಾತು ಅಕ್ಷರಶಃ ಸತ್ಯ. ನಾವಾದರೂ ಅಷ್ಟೇ. ಈಗ ಪ್ರಾಯಶ್ಚಿತ್ತೊಳಗೆ ಬಂದರೆ ಏನು ಉಪಯೋಗ ಇತ್ತೇಳು? ವಾಪಸ್ ಬರಲಾರದ ಲೋಕಕ್ಕೆ ನೀನು ಹೋಗ್ಬಿಟ್ಟು ಕರ್ಕೊಂಬರೋಕ್ಕೂ ಆಗಲಾರ್ದಷ್ಟು ದೂರ ಹೋಗ್ಬಿಟ್ಟು. ನಾವಂಥ ಪಾಪಗೇಡಿಗಳು ಮಕ್ಕಳನ್ನೂ ಚೆಂದ ನೋಡ್ಕೊಳ್ಳಿಲ್ಲ. ನಮ್ಮ ಸ್ವಾರ್ಥಕ್ಕೆ ಇಷ್ಟೆಲ್ಲ ಪಾಪತ್ತನ ಮಾಡಿಬಿಟ್ವಿ. ಆಸ್ತಿ ಅಂತಸ್ತು ಬೇಕಾದಷ್ಟು ಗಳಿಸ್ಬೋದಿತ್ತು, ಕಳಿಬೋದು. ಆದರೆ ಜೀವವು ಹೋದ್ರೆ ಬರಲ್ಲ ಅನ್ನೋದನ್ನು ಮರೆತುಬಿಟ್ವಿ. ಒಬ್ಬರಿಗೆ ಕೆಟ್ಟದ್ದು ಮಾಡಿದ್ರೆ ನಮಗೂ ತಟ್ಟತ್ತ ಅನ್ನೋದನ್ನು ಮರೆತುಬಿಟ್ವಿ. ಇನ್ನೊಬ್ಬರ ಜೀವನ ಹಾಳು ಮಾಡಿ, ಇನ್ನೊಬ್ಬರ ಜೀವನದಾಗ ಆಟ ಆಡಿ, ಅವ್ರ ಸಂಸಾರ ಆಗಲಿಸಿ, ಅವರಿಗೆಲ್ಲ ಕೆಟ್ಟ ನೋವು ಮಾಡಿ ನಾವೇನೋ ಮಾಡ್ತೀವಿ, ಏನೋ ಸಾಧಿಸ್ತೀವಿ ಅಂದ್ರೆ ಅದು ನಾವು ಅಂದ್ಕೊಂಡಂಗೆ ಆಗಲ್ಲ. ಪರಮಾತ್ಮ ನಿಚ್ಚೆ ಹೆಂಗಿರುತ್ತೆ ಹಂಗಿರುತ್ತೆ. ಒಬ್ರು ಕೆಟ್ಟದ್ದು ಮಾಡಿ ನಾವು ಸುಖ ಅನ್ಭವಿಸ್ಬೇಕಂದ್ರೆ ಆ ದೇವ್ರು ನಮ್ಮನ್ನು ಸುಖ ಅನ್ಭವಿಸಕ್ಕೆ ಬಿಡ್ತಾನೆ? ಅದು ಸಾಧ್ಯ ಇಲ್ಲದ ಮಾತು. ಅದು ಸಾಧ್ಯ ಇಲ್ಲದ ಮಾತು ಅನ್ನೋದಕ್ಕೆ ನಾವೇ ಉದಾಹರಣೆ. ಹೌದು ಅತ್ತಿಗೆಮ್ಮ, ಹೌದು. ನೀವು ನಮ್ಮನ್ನು ಎಷ್ಟು ಚಂದ ಪ್ರೀತಿಲಿ ಅಂತ ನೋಡ್ಕೊಂಡ್ರಿ. ನಮ್ಮನ್ನು ಅಷ್ಟೆಲ್ಲ ಪ್ರೀತಿ ತೋರಿಸಿದ್ರಿ. ಆದರೂ ನಾವು ನಮ್ಮ ಕೆಟ್ಟ ಬುದ್ಧಿ ತೋರಿಸಿದ್ವಿ ಹೊರತು ನಿಮ್ಮ ಪ್ರೀತಿಗೆ ನಾವು ಬೆಲೆ ಕೊಡಲೇ ಇಲ್ಲ. ನಮಗೆ ಆಗಬೇಕಾಗಿದೆ. ಹೌದವ ರಾಣಿ, ನಿನ್ನ ಸಾವಿನ ಗೋರಿ ಮೇಲೆ ನಾವು ಅರಮನೆ ಕಟ್ಕೊಂಡು ನನ್ನ ಮಗಳನ್ನ, ನನ್ನ ತಮ್ಮನ್ನ ರಾಜ್ಯಭಾರ ಮಾಡಬೇಕು, ಅವ್ರ ರಾಜ್ಯಭಾರ ನಾವು ಕಣ್ಣಲ್ಲಿ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ನಾವೊಂದು ಬಗೆದರೆ ದೈವ ಒಂದು ಬಗೆಯುವುದಂತಂದು ಸುಳ್ಳು ಹೇಳಲ್ಲ. ನಾವು ಅಂದ್ಕೊಂಡಿದ್ದೆ ಒಂದು, ನಾವು ಮಾಡಿದ ಪಾಪಕ್ಕದಾಗಿದ್ದೆ ಇನ್ನೊಂದು. ನಮಗೆ ಇಷ್ಟೆಲ್ಲ ಮಾಡಿ ನಾವೇನೋ ಅನ್ಭವಿಸ್ಬೇಕು ಅಂದ್ಕೊಂಡ್ರೆ ಅದನ್ನು ಅನ್ಭವಿಸೋಕ್ಕಾಗಲ್ಲ ಅನ್ನೋದನ್ನ ದೇವ್ರು ತೋರಿಸ್ಕೊಟ್ಟ. ನಿಜ, ನಮ್ಮಂಥ ಪಾಪಿಗಳು ಯಾರಾದರೂ ಜಗತ್ತಿನಾಗಿದ್ರೆ, ನಮ್ಮಂಥ ಕ್ರೂರಿಗಳು ಯಾರಾದರೂ ಇನ್ನೊಬ್ರಿಗೆ ಹಿಂಸೆ ಕೊಟ್ಟು ನಾವೇನೋ ಖುಷಿ ಪಡ್ತೀವಿ ಅನ್ನೋರು ಯಾರಾದ್ರೂ ಇದ್ರೆ ನಮ್ಮನ್ನು ನೋಡಿ ಪಾಠ ಕಲಿಬೇಕು. ಯಾಕಂದ್ರೆ ಒಬ್ರಿಗೆ ಹಿಂಸೆ ಕೊಟ್ಟು, ಒಬ್ರಿಗೆ ಕಷ್ಟ ಕೊಟ್ಟು ನಾವೇನೋ ಸುಖದಿಂದ ಇರ್ತೀವಿ ಅಂದ್ರೆ ಆ ಕ್ಷಣಕ್ಕೆ ಮಾತ್ರ ನಾವು ಸುಖದಿಂದ ಇರ್ತೀವಿ ಅಂತ ಅನಿಸ್ಬೋದು. ಆದ್ರೆ ಮುಂದೆ ನಾವು ಮಾಡಿದ ಪಾಪ ಕಟ್ಟಿಟ್ಟು ಬುತ್ತಿ ಅದನ್ನು ಸಾಯೋವರೆಗೂ ಅನ್ಭವಿಸ್ಬೇಕು ಅನ್ನೋದನ್ನ ಮರೆತು ಬಿಡ್ತೀವಿ. ಯಾವುದೋ ಒಂದು ರೂಪದಾಗ ಕೊಡ್ತಾನೆ ದೇವರು, ಇದೇ ರೂಪದಾಗ ತಂದಿರಂಗಿಲ್ಲ ಅಂತ ನಮಗೆ ಗೊತ್ತಾಯ್ತು. ನೀನು ಇವತ್ತು ನಮಗೆ ಕಣ್ಣೆದುರು ಬಂದು ನೀನು ಆತ್ಮರೂಪದಾಗ ನಮ್ಮನ್ನು ಕಾಡ್ಬೋದು. ಬೇರೆದವ್ರಿಗೆ ಕಣ್ಣಿಗೆ ಕಾಣಲಾರ್ದಂಗೆ ಆತ್ಮರೂಪದಾಗ ಕಾಡ್ಬೋದು. ಅನಾರೋಗ್ಯನಾದರೂ ಬರ್ಬೋದು, ಅನ್ನ ತಿನ್ನಕ್ಕಾಗಲಾರ್ದಂಗೆ ಆಗ್ಬೋದು. ಅಲ್ಲೇ ಮುಕ್ಕೊಳ್ಳೋಂಥ ಪರಿಸ್ಥಿತಿ ಬರ್ಬೋದು, ಇಲ್ಲ ಮುಕ್ಕೊಂಡಲ್ಲೇ ಹುಳ ಬೀಳೋಂಥ ಪರಿಸ್ಥಿತಿ ಬರ್ಬೋದು. ಅಷ್ಟೆಲ್ಲ ಇನ್ನೊಬ್ಬರಿಗೆ ಮೋಸ ಮಾಡಿ ಆಸ್ತಿ ಅಂತಸ್ತಿ ಎಲ್ಲ ಗಳಿಸಿದ್ರು ಒಂದನಿ ಗಂಜಿ ಗಂಟಲ್ದಂಗೆ ಹೋಗ್ಲಾರ್ದಷ್ಟು ಆಗ್ಬೋದು. ಇಲ್ಲ ಅವ್ರ ಮಕ್ಕಳು ದುಶ್ಚಟಕ್ಕೆ ದಾಸರಾಗಿ ಮಾಡಬಾರ್ದೆಲ್ಲ ಮಾಡಿ ಇವ್ರು ಏನು ಮೋಸ ಮಾಡಿ ಇನ್ನೊಬ್ಬರಿಂದ ತೊಗೊಳೋದನ್ನ ಇನ್ನೊಬ್ರದ್ದು ಮೋಸ ಮಾಡಿ ತೊಗೊಳೋದು ಉಳಿಯೋಕ್ಕೆ ಸಾಧ್ಯನಾ? ಮಕ್ಕಳೆಲ್ಲ ಚಟ ಮಾಡಿ ಹಾಳೂ ಮಾಡ್ಬೋದು. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನಾವು ಇನ್ನೊಬ್ರಿಗೆ ಮೋಸ ಮಾಡಿ ಕೆಟ್ಟದ್ದು ಮಾಡೋದು ಯಾವತ್ತೂ ಒಳ್ಳೇದಾಗಲ್ಲ ಅನ್ನೋ ಪಾಠ ಕಲ್ತ್ಬಿಟ್ವಿ. ದುಡ್ದದ್ದು ₹1, ಕಷ್ಟಪಟ್ಟು ದುಡೋದು ₹1 ನಾವು ಉಳಿಸ್ಕೊಳಕ್ಕಾಗಲ್ಲ. ಅಂಥದ್ರಾಗ ಇನ್ನೊಬ್ಬರದ್ದು ಆಸ್ತಿ, ಇನ್ನೊಬ್ಬರ ರೊಕ್ಕ, ಇನ್ನೊಬ್ಬರದ್ದು ಕಸ್ಕೊಂಡು ನಾವು ಸುಖದಿಂದ ಇರ್ತೀವಿ ಅನ್ನೋ ಒಂದು ಹುಚ್ಚು ಭ್ರಮೆ ನಮ್ಮನ್ನು ನೋಡಿ ಪಾಠ ಕಲಿಬೇಕು. ಈಗ ನೀವು ಪಶ್ಚಾತ್ತಾಪ ಪಡ್ತೀನಿ, ಅದು ಮಾಡ್ತೀನಿ, ಇದು ಆಗೈತಿ, ನನಗೆ ಹಿಂಗಾತು ಹಂಗಾತು ಅಂತೇಳಿ ಏನೆಲ್ಲ ಮಾಡಿ ಹತ್ತು ಕರೆದು ನೀವು ಏನೇ ಮಾಡಿದ್ರು ನನ್ನ ಜೀವನ ನನಗೆ ವಾಪಸ್ ಕೊಡೋಕ್ಕಾಗತ್ತಾ? ನಾನು ನನ್ನ ಗಂಡ ಮತ್ತೆ ಮೊದಲೇ ನಂಗೆ ಚೆಂದಾಗಿರೋಕ್ಕಾಗತ್ತಾ? ನನ್ನ ಮಕ್ಕಳು ನನ್ನ ಮುದ್ದಾಡಿ ಎತ್ಕೊಂಡು ಮಕ್ಕಳಿಗೆ ತಾಯಿ ಪ್ರೀತಿ ಕೊಡೋಕ್ಕಾಗತ್ತಾ? ನಾನು ನನ್ನ ಕುಟುಂಬದ ಜೊತೆಗೆ ಗಂಡ ಮಕ್ಕಳು ನಾನು ನನ್ನ ಸಂಸಾರ ಚೆಂದಾಗಿರೋಕ್ಕಾಗತ್ತಾ? ನಾನೇನು ಕಂಡಿದ್ನಿ ಕನಸು, ನನ್ನ ಗಂಡನ ಕೊಟ್ಟಾಗ ಹಿಂಗಿರ್ಬೇಕು, ನನ್ನ ಮಕ್ಕಳು ಕೊಟ್ಟಾಗ ಹಿಂಗಿರ್ಬೇಕು, ನಾನು ವಯಸ್ಸಾಗೋವರೆಗೂ ನನಗೆ ಮತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲ ನೋಡಬೇಕು. ನನ್ನದೇ ಆದ ಒಂದು ಪುಟ್ಟ ಗೂಡು, ಆ ಪುಟ್ಟ ಗೂಡಿನೊಳಗೆ ನಾನು 2 ಮಕ್ಕಳು ಕಂದಮ್ಮ, ನಾನು ನನ್ನ ಗಂಡ ಹಕ್ಕಿ ಪಕ್ಕಿ ಹಂಗೆ ಚಿಲಿಪಿಲಿ ಅಂತ ಹಾಡ್ಕೊತ ಸಂತೋಷದಿಂದ ಜೀವನ ಕಳಿಬೇಕು. ಅಪ್ಪ ಅಮ್ಮ ಜಿಗ್ಗಿ ಆಸ್ತಿ ಗಳಿಸಿಟ್ಟೋಗ್ಯಾರ ನನಗೆ, ಯಾವುದಕ್ಕೂ ಕೊರೆ ಇಲ್ದಂಗೆ ಐತಿ. ನಾನು ನನ್ನ ಗಂಡ ಅದನ್ನು ನೋಡ್ಕೊಂಡು ದುಡ್ಕೊಂಡು ಹೋಗ್ತೀವಿ. ನನ್ನ ಮಕ್ಕಳು ಸುಖದಿಂದ ಬೆಳೆದು ಅವರು ಮುಂದೆ ಚೆಂದಾಗಿ ಜೀವನ ಮಾಡಲಿ, ಅದನ್ನು ನಾವು ಕಣ್ ತುಂಬ ನೋಡಿ ವಯಸ್ಸಾಗೋವರೆಗೂ ಅವ್ರು ಖುಷಿ ನೋಡ್ಕೊತಿರ್ಬೇಕು. ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಕನಸ್ಕೊಂಡು ಜೀವನ ಮಾಡಕ್ಕೆ ಶುರು ಮಾಡಿದ ನಮ್ಮನ್ನ ಅಗಲಿಸಿ ನರಕದಾಗ ತಳ್ಳಿ ಮಕ್ಕಳನ್ನ ಅಲ್ಲಿ ಗಂಡ ಈ ನಮ್ನಿ ಕಷ್ಟದ ನನ್ನಂತೂ ಅತಂತ್ರ ಮಾಡಿಟ್ಟು ಈಗ ನಾನು ಏನು ಬಯಸಿದ್ರು ವಾಪಸ್ ಬರುತ್ತಾ? ಇಷ್ಟೆಲ್ಲ ಕನಸು ನುಚ್ಚು ನೂರಾಗಿ, ಇಷ್ಟೆಲ್ಲ ಸಂಸಾರ ಹೊಡೆದು ಛಿದ್ರ ಆಗಿ ನರಕ ಅನ್ಭವಿಸಂಗಾಗಿ ಅಳು ಕಣ್ಣೀರು ಯಾತನೆ ನೋವು ಎಷ್ಟೆಲ್ಲ ಹಿಂಸೆ ಅನ್ಭವಿಸಂಗಾಯ್ತು. ಇದಕ್ಕೆಲ್ಲ ಕಾರಣ ಯಾರು? ನೀವು. ನಿಮ್ಮ ದುರಾಸೆ, ನಿಮ್ಮ ಕೆಟ್ಟ ದುರಾಸೆಲಿಂದ ಏನೆಲ್ಲ ಆಗೋತು.
ಜೀವನೇ ಕಳೆದ್ರಿ ನಂದು. ಅವತ್ತಾದ್ರೂ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡೆ, ಬಿಡ್ರಿ ಎಲ್ಲಾರು ನನ್ನ ಮಕ್ಕಳನ್ನ ಕರ್ಕೊಂಡಿರ್ತೀನಿ ಅಂತಂದು ಬೇಡ್ಕೊಂಡೆ, ಕಾಲು ಹಿಡಿದು ಬೇಡ್ಕೊಂಡೆ. ನಿಮಗೆ ನನ್ನ ಗಂಡನ ಮಾಡ್ಬೇಕಂತಲ್ಲ ಸೀತಾನ್ ಮದುವೆ ಮಾಡ್ರಿ, ನಾನು ನನ್ನ ಮಕ್ಳು ಇರ್ತೀನಿ ಅಂದೆ. ಇವತ್ತು ನನ್ನ ಬದುಕಿಸಿ ಬಿಟ್ಟಿದ್ರೆ ನಾನು ನನ್ನ ಮಕ್ಕಳು ಎಲ್ಲಾದ್ರೂ ಸುದ್ದಿಯಿಂದ ಇರ್ತಿದ್ವಿ. ನೀವು ಆಸ್ತಿ ತಗೋರಿ ಎಲ್ಲ ಅಂತ ಹೇಳಿದೆ. ನನಗೆ ಆಸ್ತಿ ಇಲ್ಲಿಕ್ಕಿರಲಿಲ್ಲ, ಭಿಕ್ಷೆ ಬೇಡ್ಕೊಂಡಾದ್ರು ನನ್ನ ಮಕ್ಕಳು ಕೂಡ ಚೆಂದಾಗಿರ್ತಿದ್ದೆ. ಇವತ್ತು ನನ್ನ ಮಕ್ಕಳು ಅಳ್ಳಕತ್ತು ಹೆಂಗೆ ಅಳ್ತಾವಂದ್ರೆ ಅದನ್ನ ನೋಡಿ ಕಳ್ಕಿತ್ ಬಂತು. ಅದ್ರ ಕಣ್ಣೀರು ಒರ್ಸಕ್ಕಾಗಲ್ತು, ಎತ್ಕೊಂಡು ಮುದ್ದಾಡಕ್ಕಾಗಲ್ತು. ಆ ಪರಿಸ್ಥಿತಿ ಒಳಗೆ ನಾನು ಎಷ್ಟು ಮಾತಾಡೇನು ಗೊತ್ತಾ, ನಾನು ಎಷ್ಟು ನೋವು ಅನುಭವಿಸೇನು ಗೊತ್ತಾ. ಆ ನೋವು ಆ ಸಂಕಟ ಅನುಭವಿಸೋರಿಗೆ ಗೊತ್ತಿರುತ್ತಾ. ನಿಮ್ಮಂಥ ಕೊಲೆಗಡಕರು, ಕರುಣೆ ಇಲ್ಲದ ನಮ್ಮಂಥ ಪಾಪಿಗಾಡಿಗಳಿಗೆ ಅದು ಹೆಂಗೆ ಗೊತ್ತಾಗುತ್ತಾ. ಈಗ ನೀವು ಇಷ್ಟೆಲ್ಲ ಹೇಳಿದ್ರು ನನ್ನ ವಾಪಸ್ ಮತ್ತೆ ಮೊದಲೇ ನನ್ನ ಜೀವನಕ್ಕೆ ತರಕ್ಕಾಗತ್ತಾ ನಿಮ್ಮ ಕೈಲಿ? ಹೇಳ್ರಿ, ಆಗುತ್ತಾ ತಂದು ವಾಪಸ್ ನನ್ನ ಜೀವನಕ್ಕೆ ಅನ್ಸಕ್ಕಾಗತ್ತಾ?